ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತು ಗಣೇಶ್. ಆಗಸ್ಟ್ 15 ಎಲ್ಲೆಡೆ ಸ್ವಾತಂತ್ರ್ಯೋತ್ಸವದ ವೈಭವ. ಇದು ಭಾರತದ ಇತಿಹಾಸದಲ್ಲೊಂದು ಮಹತ್ವದ ದಿನವೂ ಹೌದು. ಈ ದಿನವನ್ನು ಭಾರತೀಯರು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಇದು ಕೇವಲ ಒಂದು ದಿನದ ಆಚರಣೆಯಲ್ಲ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಮಹನೀಯರನ್ನು ಸ್ಮರಿಸುವ, ಅವರ ತ್ಯಾಗವನ್ನು ಗೌರವಿಸುವ ಮತ್ತು ದೇಶದ ಏಕತೆ ಸಮಗ್ರತೆಯನ್ನು ಎತ್ತಿ ಹಿಡಿಯುವ ದಿನವಾಗಿದೆ. ಕರ್ನಾಟಕ ವಿಧಾನಮಂಡಲ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ರಂದು ಶಾಸಕರ ಭವನದಲ್ಲಿ ಸಂಭ್ರಮದಿಂದ ಜರುಗಿತು. ಮೊದಲಿಗೆ ಶಾಸಕರ ಭವನ ಕಟ್ಟಡ ಒಂದರ ಮುಂಭಾಗದಲ್ಲಿ ಸನ್ಮಾನ್ಯ ಉಪಸಭಾಧ್ಯಕ್ಷರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಹಲವು ಗಣ್ಯರು ಹಾಗೂ ಅಧಿಕಾರಿ ನೌಕರರು ಹಾಜರಿದ್ದರು. ಗಾಯನ ತಂಡದಿಂದ ರಾಷ್ಟ್ರಗೀತೆ ಮೊಳಗಿತು. ನಂತರ ಸಿಹಿ ವಿತರಿಸಲಾಯಿತು. ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ದೇಶಭಕ್ತಿ ಗೀತೆಗಳ ಗಾಯನ, ಮುಖ್ಯ ಅತಿಥಿಗಳಿಂದ ಸ್ವಾತಂತ್ರ್ಯೋತ್ಸವ ಸಂದೇಶ, ಪಥಸಂಚಲನ ಕಾರ್ಯಕ್ರಮಗಳು ಆಕರ್ಷಕವಾಗಿದ್ದವು. ಲಘು ಉಪಹಾರದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಾವಿದರು ಹಾಗೂ ಉಭಯ ಸಚಿವಾಲಯದ ಸಿಬ್ಬಂದಿಗಳ ವತಿಯಿಂದ ನಡೆದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಾಯನ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾಟಕ ದೃಶ್ಯ, ಸೋಲೋ ಡ್ಯಾನ್ಸ್, ಯಕ್ಷಗಾನ, ವೀರ ಯೋಧರ ಥೀಮ್ ದೃಶ್ಯ ಹೀಗೆ ಹಲವಾರು ವಿಭಿನ್ನ ಕಾರ್ಯಕ್ರಮಗಳು ನೋಡುಗರ ಕಣ್ಮನ ಸೆಳೆಯುವಂತಿದ್ದವು. ಈ ಕುರಿತ ಒಂದು ಪಕ್ಷಿ ನೋಟ ನಿಮಗಾಗಿ.